ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಬೆಳಿಗ್ಗೆ ಬೆಳಗ್ಗೆನೆ ಅಡುಗೆನೆ ನನಗೆ ಹೇಳ್ಬಿಟ್ಟವ್ರೆ ನೀನೇ ಮಾಡೋ ಅಂತ. ಇವತ್ತು ಟೊಮೆಟೊ ಗೊಜ್ಜು ಮಾಡೋದು ಅಂದ್ಕೊಂಡಿದ್ದೀನಿ. ಈಗ ಟೊಮೆಟೊ ಗೊಜ್ಜು ಮೊಟ್ಟೆ ಮಾಡಿದ್ರು, ಆದರೆ ಆ ಥರ ಮಾಡೋದು. ಇವತ್ತು ಬರೀ ಟೊಮೆಟೊ ಗೊಜ್ಜು ಬೇಡ ಅಂತ ಇದು ಬದನೆಕಾಯಿ ಇದು ವಾಂಗಿಬಾತ್. ವಾಂಗಿಬಾತ್ ನನಗೆ ಬದನೆಕಾಯಿ ಆಗಲ್ಲ, ತಿನ್ಕೊಂಡು ನಾ ತಿನ್ನಲಕ್ಕವ. ನೀವು ಟೊಮೆಟೊ ಗೊಜ್ಜು ತಿನ್ನಕಾಗಲ್ಲ ಬಿಡುತ್ತೆ ಅಂತ. ಟೊಮೆಟೊ ಗೊಜ್ಜು ತಿನ್ನಕ್ಕಾಗಲ್ಲ, ವಾಂಗಿಬಾತ್ ತಿಂದ್ಯಾ? ವಾಂಗಿಬಾತ್ ತಿಂದ್ರೆ ವಾಂಗಿಬಾತ್ ಹೆಂಗೆ ಗೊತ್ತೇನು ಮಾಡೋದು? ಗೊತ್ತು. ಇವರು ಶುಚಿಕಾಯಿ ಮಾಡ್ಸ ಶುಚಿ ಹಬ್ಬದ ಮಾಡಗಂಟ ನಮ್ಗೆ ಹೊಟ್ಟೆ ಸಿಗ್ತಲ್ಲ. ಬಿಡ್ತೀನಿ ನಾವು, ನೆನ್ನೆ ಮೊನ್ನೆಯಿಂದೆಲ್ಲ ಊಟನೇ ಬಿಸ್ಕೆಟ್ ತಿನ್ನೋವು. ಬಿಸ್ಕೆಟ್ ಎಲ್ಲ ಅಲ್ಲಿರವನೇ ತಿನ್ಕೊಂಬಿಟ್ರೆ ಏನ್ ಮಾಡ? ಜಲ್ದಿ ಜಲ್ದಿ ಮಾಡಂತ. ಒಂದೆರಡು ಟೊಮೆಟೊ ಎಣ್ಣೆ ತಿನ್ನಿ ಇವತ್ತು. ಟೊಮೆಟೊ ಗೊತ್ತಿನ ಅಷ್ಟು ಮಾತ್ರ ಕುಡಿ. ಟೊಮೆಟೊ ಗೊತ್ತಿಂದ್ರೆ ಮಾತ್ರ ಕುಡಿಬೇಕಂತ. ಬದನೆಕಾಯಿ ಒಯ್ಯಲ್ಲ, ಬದನೆಕಾಯಿ ವಾಯಿ ಅದಕ್ಕೂ ಬದನೆಕಾಯಿ ಯಾರು ತಿನ್ನಿ. ಹಾಂ ಬದನೆಕಾಯಿ ವಾಯಿ ಗೈಸ್, ವಾಂಗಿಬಾತ್ ಮಾಡ್ಬೇಕಂತೆ ಇವತ್ತು. ಅಡ್ಗನ ವಾಂಗಿಬಾತ್ ಮಾಡ್ಕೊಂಡು ತಿನ್ನೋದ. ಬನ್ನಿ ಗೈಸ್. ಹಾಂ ಶುಚಿ ಹಾಕ್ಸ್ಬೇಕು ತಾನೆ. ಶುಚಿ ಎದ್ದಳ ಎದ್ದಿದ್ದಳ ಎಲ್ಲಂತ. ಓ, ಇವಾಗ ಪ್ಲ್ಯಾನ್ ಚೇಂಜ್ ಆಯಿತು. ವಾಂಗಿಬಾತ್ ಇರೋದು ಟೊಮೊಟೊ ಬಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಟೊಮೊಟೊ ಬಾತ್ ಮಾಡೋಕ್ಕೆ ಏನೇನು ಬೇಕು ಐಟಮ್ ಅವೆಲ್ಲ ರೆಡಿ ಮಾಡ್ಕೋಬೇಕು. ಹಸಿ ಬಟಾಣಿ ತಗೊಬಂದಿದ್ದೀನಿ 10 ರೂಪಾಯಿಗೆ. ಉನಿ ಹಾಕ್ಬೇಕು. ಹಸಿ ಬಟಾಣಿ ಒಂದು ಸ್ವಲ್ಪ. ಹಸಿ ಬಟಾಣಿ ಅಂದರೆ ಏನು ಕಲ್ನಂಗವ, ಸುಮ್ಮನೆ ಹಸಿ ಬಟಾಣಿ ಅಂತ ಹೆಸರು ಕೊಟ್ಟರೆ ಅಷ್ಟೇ. ಕಲ್ನಂಗೆ ಇವನು ಉನಿ ಹಾಕ್ಬೇಕು. ಈಗ ಒಂದು ಸ್ವಲ್ಪ ಹೊತ್ತು ಗೈಸ್ ಬಟಾಣಿ ಉನಿ ಹಾಕಿದ್ದೀನಿ ಒಂದು ಸ್ವಲ್ಪ ಹೊತ್ತು. ಇವಾಗ ಏರ್ಪಾಡು ಮಾಡ್ಕೋಬೇಕು. ಟೊಮೊಟೊ ಹಣ್ಣುಗಳೆಲ್ಲನೂ ಆಡಿಸ್ಕೋಬೇಕು. ನಮ್ಮ ತಂಗಿಗೆ ಹೇಳೀನಿ ಟೊಮೊಟೊ ಬಾಟ್ ಮಾಡ್ಕೊಡು ಅಂತ. ನೋಡು ಅವಳು ಯಾವ ಥರ ಮಾಡ್ತಾಳೆ ನಮ್ಗೆ ಗೊತ್ತಿಲ್ಲ. ಅವಳೇ ಮಾಡಲಿ, ನೋಡೋದು ತಿನ್ನವ. ಅವ್ಳು ಚೆನ್ನಾಗಿ ಮಾಡ್ತಾಳೆ ಒಟ್ಟಿನಲ್ಲಿ ಇರೋದ್ರಲ್ಲಿ. ಕರೆದಿದ್ದೀನಿ, ಬಾ ಸ್ವಲ್ಪ ಟೊಮೊಟೊ ಬಾಟ್ ಮಾಡ್ಕೊಡು ಅನ್ನೋದಕ್ಕೆ ಮಾಡ್ಕೊಡ್ತೀನಿ ಸರಿ ಅಂತ ಹೇಳಿದ್ಲು. ವಾಂಗಿಬಾತ್ ಮಾಡಬೇಕು ಅಂತಲೇ ಇದ್ದಿದ್ದು, ಆದರೆ ಅವಳೇ ಹೇಳಿದ್ದು ಟೊಮೊಟೊ ಬಾತ್ ಮಾಡೋ ಅಂತ. ಅದಕ್ಕೆ ಗೈಸ್ ಹೂಗಳೆಲ್ಲ ನೋಡಿ ಯಾವ ಥರ ಚೆಲ್ಲೋರೆ ಇವರು. ಪೂಜೆವನ್ನೇ ಬೇರೆ ಮಾಡ್ತಾರಂತೆ. ಹೂವು ಅಲ್ಲಿಂದ ತೋಟದಿಂದ ತೆಗೆದ್ಮೇಲೆ ತಗೋಗಿ ಡಸ್ಟ್ಬಿನ್ಗೆ ಹಾಕ್ಬೇಕು ಅನ್ನೋ ಜ್ಞಾನನೇ ಇಲ್ಲ. ಸುಮ್ಮನೆ ಆಮೇಲೆ ಬೈಯೋದು. ಟೊಮೊಟೊ ಬಾಟ್ ಮಾಡೋಕ್ಕೆ ಒಂದು 5 ಟೊಮೆಟೊ ಹಣ್ಣು ಹಾಕ್ಬಿಟ್ಟು, ಮತ್ತು ಇದಕ್ಕೊಂದು ಸ್ವಲ್ಪ ಕುಟ್ಕೊಂಡು ಸೊಪ್ಪು ಹಾಕ್ಬಿಟ್ಟು, ಇದೊಂದು ಸ್ವಲ್ಪ ಶುಂಠಿ ಹಾಕ್ತೀನಿ. ಶುಂಠಿ ಕುಯ್ದ ಇವಳು ಒಂದು 3 ಈರುಳ್ಳಿ ಕುಯ್ಕೊತಾವಳೆ, ಮತ್ತು ಇಲ್ಲೊಂದು 5 ಟೊಮೊಟೊ ಹಣ್ಣು. ಅದನ್ನು ಹಂಗೆ ಹಾಕೋ ಅಂತ ಹೇಳ್ತಾವಳೆ. ಕೊತ್ತಂಬರಿ ಸೊಪ್ಪು ಹಂಗೆ ಒಂದು ಸ್ವಲ್ಪ ಹಾಕೋದು, ಸ್ವಲ್ಪ ಆಡಿಸ್ಕೊಳ್ಳೋದು. ಈ ಥರ ಟೊಮೊಟೊ ಬಾತ್ ಮಾಡ್ತಿದ್ದೀವಿ. ನನ್ನ ತಂಗಿ ನೋಡಿ ಯಾವ ಥರ ಕೂತ್ಕೊಂಡು ಟೀ ಕುಡಿತಾವಳ. ಹೆಂಗೆ ಕಾಣ್ತಾಳೆ ನೋಡು ಸಣ್ಣಕ. ಇಲ್ಲಿ ನೋಡಿ ಸಾಕಲ್ವಾ ಗೈಸ್. ಎಲ್ಲ ರುಬ್ಬಿ ಪೇಸ್ಟ್ ಆಗಿದೆ. ಇದು ಶುಂಠಿ ಜಾಸ್ತಿ ಸ್ಮೆಲ್ ಬರ್ತೈತೆ. ಟೊಮೊಟೊ ಹಣ್ಣೆ ಕಾಣ್ತಾಯಿಲ್ಲ. ಕೊತ್ತಂಬರಿ ಸೊಪ್ಪು ಹಸಿರು ಗ್ರೀನ್ ಕಲರ್ ಬಂದ್ಬಿಟ್ಟಿದೆ. ಇಲ್ಲಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ಟಿಂಗ್ ಆಯಿತು. ಮತ್ತು ಅದಪ್ಪ ಇದು ವಾಂಗಿಬಾತ್ ಪುಡಿ. ವಾಂಗಿಬಾತ್ ಮಾಡ್ಬೇಕು ಅಂದ್ಬಿಟ್ಟು ತಗೊಂಬಂದಿದ್ದು. ಇದು ಬಿಸಿಬೇಳೆ ಬಾತು ಅಂತ ಟೊಮೊಟೊ ಬಾತು ಅದ್ರದ್ದು ಒಂದು ಪುಡಿ ತಂದೀನಿ. ಇಲ್ಲಿ ನೋಡಿ ಗೈಸ್, ಇದನ್ನು ಹಾಕ್ಬೇಕು. ಈಗ ಗ್ಯಾಸ್ನ ಇಲ್ಲಿಗೆ ಎತ್ಕೊಬತ್ತೀನಿ. ಅಲ್ಲಾಗಲ್ಲ, ಅಲ್ಲಿ ಇಬ್ಬರು ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲರೂ ಕುತ್ಕೊಂಡು ಮಾಡ್ಬೋದು ನೆಮ್ಮದಿಗೆ. ಇಲ್ಲಿಗೆ ಎತ್ಕೊಬತ್ತೀನಿ ಗ್ಯಾಸ್ನ. ನಮ್ಮ ಸಿಸ್ಟರ್ ಮಾಡ್ಕೊಡ್ತಿರೋದು ಟೊಮೊಟೊ ಬಾತ್. ಪಾಪ ಸುಮಾರು ಅದು ಎಲ್ಲ ಮಾಡಿಸ್ತವ್ರೆ. ಒಂದು 2 ಓಟ ಆಗ್ಬಿಟ್ಟೈತೆ. ಏನು ಇದ್ದ 3 ಅವರ್ 4 ಅವರ್ ಉನಿ ಹಾಕ್ಬೇಕಂತೆ. ಇದು ಅವಾಗ ಹಸಿ ಆಯ್ತದಂತೆ. ಈಗ ನಾವು ಬರೀ ಒಂದು 5 ನಿಮಿಷ 10 ನಿಮಿಷ ಆಗೋದ ತಂದು ಉನಿ ಹಾಕಿ ಅಷ್ಟೇ. ಅದಕ್ಕೆ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸೋ ಅಂತ ಹೇಳೋಳು. ಅದಕ್ಕೆ ಅದನ್ನು ಮಾಡೋದಂತ. ನೋಡಿ ಎಲ್ಲ ಕಲ್ತರವೆ. ಇನ್ನೊಸಿ ನೀರು ಹಾಕ್ಬೇಕಾ? ಲೋಟ ಅಷ್ಟ. ಇದನ್ನು ಈಗ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಡ್ತೀವಿ ಗೈಸ್. ಅದೇನು ಅವಾಗ ಬೇಯ್ತದ ಸರಿ ಇತ್ತ ಗೈಸ್. ಈ ಕಡೆ ಒಲೆಯಲ್ಲಿ ಒಂದು ಕುಕ್ಕರು, ಈ ಕಡೆ ಒಲೆಯಲ್ಲಿ ಒಂದು ಕುಕ್ಕರ್ ಮಾಡಿದ್ವಿ. ಇಲ್ಲಿ ಬಟಾಣಿ ಹಾಕ್ಬಿಟ್ಟಿದ್ವಿ. ಈ ಕಡೆ ಈಗ ಇದರಲ್ಲೇ ಮಾಡೋದು ಟೊಮೊಟೊ ಬಾತು. ಈಗ ತಪ್ಪಲ ಬಿಸಿ ಆಯ್ತೈತೆ. ತುಪ್ಪ ಹಾಕಲ್ವಾ? ಒಳ್ಳೆಣ್ಣ ಹಾಕ್ತಾವಳೆ. ನಮ್ಮ ಚೈತು ಮನೆಗ್ಬಿಟ್ಟಾನ ಗೈಸ್. ಕರ್ದಿ ಅವನು ಬಂದಿದ್ರೆ ಸರಿಯಾಗೋದು. ಕರಿ ಎದ್ದೋನೆ. ಯಾಕಂದ್ರೆ ಗೈಸ್ ಈಗ ನಮ್ಮ ಅಪ್ಪತ್ತು ನನ್ನ ತಂಗಿತೋ ಎಲ್ಪ್ ತಗೊಳಕ್ಕಾಗಲ್ಲ ನಾನು. ಯಾಕಂದ್ರೆ ನಾನೊಂದು ಅವ್ರು ನಾನು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳೋದು ನಾನು ಅರ್ಥ ಆಗಲ್ಲ. ನನಗೆ ಜೊತೆಗೆ ಮಾತು ಬರೋರೇ ಇರಬೇಕು ಎಲ್ಪ್ ಕೈಲಿ. ಅವ್ರ ಕೈಲಿ ಏನು ಎಲ್ಪ್ ಆಗಲ್ಲ. ಇದಕ್ಕೆ ಪಲಾವ್ ಎಲೆ ಮತ್ತು ಇದು ಕಸ್ತೂರಿ ಮೆಂತೆ, ಇದು ಯಾವುದೋ ಮರಾಠಿ ಮೊಗ್ಗು, ಚಕ್ಕೆ ಲವಂಗ ಎಲ್ಲನೂ ಇದ್ರದ್ದು ಒಂದು ಪ್ಯಾಕೆಟ್ ಇತ್ತು ತಂದಿತ್ತು. ಅದನ್ನು ಹಾಕ್ತವಳೆ. ನೆಕ್ಸ್ಟ್ ಏನಾಗ್ತೆ? ಈರುಳ್ಳಿ ಟೊಮೆಟೊನಾ?
ನೆಕ್ಸ್ಟು ಈರುಳ್ಳಿ ಟೊಮೆಟೊನ ಹಾಕ್ಬೇಕಂತ. ಇದೆಲ್ಲ ಒಂದು ಸ್ವಲ್ಪ ಬಿಸಿ ಮಾಡ್ಕೊಬೋತೇನೋ. ಟೊಮೊಟೊ ಟೊಮೊಟೊ ಜಾಸ್ತಿ ಇದ್ರೆ ಚೆನ್ನಾಗಿರ್ತವೆ. ಈಗ ಕೂಗ್ತೈತೆ ಇದು ಕೂಗಬೇಕು. ಅದು 3 ಅವರ್ 4 ಅವರ್ ನೆನೆ ಹಾಕ್ಬೇಕಾಯ್ತು ನಾವು. ಆದರೆ ಸಡನ್ಲಿ ಪ್ಲ್ಯಾನ್ ಮಾಡಿದ್ದಲ್ವ, ಬಟಾಣಿ ತಗೊಂಬಂದಿದ್ದು ಈಗ, ಅದಕ್ಕೆ ಈ ಥರ ಮಾಡ್ತಾಯಿದ್ದೀವಿ. ಹಾಕು ಟೊಮೆಟೊ ಈರುಳ್ಳಿ. ನೆಕ್ಸ್ಟು ಹಸಿಮೆಣ್ಸಿಕಾಯಿ ಹಾಕ್ತಾವಳೆ. ಹಸಿಮೆಣ್ಸಿಕಾಯಿ ಅದಕ್ಕೆ ಈರುಳ್ಳಿ. ಕರ್ಬೇವು ಸೊಪ್ಪು ಬೇಕಾ? ಕರ್ಬೇವು ಸೊಪ್ಪು ಹಾಕ್ಬೇಕು. ಹಾಂ ಹಾಕಲ್ವಾ? ಹಾಕ್ತೀನಿ ಅಂದರೆ ಹಾಕು. ಸರಿ ಬೇಡ ಬಿಡು, ನಿಮ್ಗೆ ಬೇಡ ಅನ್ನ. ನೀನು ಹೆಂಗೆ ಮಾಡ್ತೀನಿ ಹಂಗೆ. ಇದು ಈರುಳ್ಳಿ ಇದೆಲ್ಲ ಈಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ಗೋಲ್ಡನ್ ಕಲರ್ ಬರೋವರೆಗೂ. ಅದೆಲ್ಲ ಪೇಸ್ಟು ಪೇಸ್ಟಾ ಬಾತ ಇದು ಇಲ್ಲ ಇಲ್ಲೇ ಅದಲ್ಲ ಇಲ್ಲೇ ಇಲ್ಲೇ ಇದೆ. ಕೊತ್ತಂಬರಿ ಜಾಸ್ತಿ ಆಗ್ಬಿಟ್ಟದ. ಕೊತ್ತಂಬರಿ ಬಾತ ಆಗ್ಬಿಟ್ಟದ ಕಣಪ್ಪ. ಗಮ್ಮಂತಿದ್ದ ಗಮ್ಮ ಅಂದಬೇಕು ಅಂತ ಆಡ್ತದ ಮೇಲೆ ನೀರು ಹಾಕ್ಬಿಟ್ಟು ತೊಳಿಬೇಕದ. ನೆಕ್ಸ್ಟು ಟೊಮೊಟೊ ಹಣ್ಣು ಹಾಕ್ತಾವೆ. ಮತ್ತೆ ಇನ್ನೆಷ್ಟ ಕಾಳು ಕಾಳು ನೀವು ಎಷ್ಟು ಕೂಗ್ಬೇಕು? ಅದು ಚಟಮಟೆ ಯಾಕೆ ಮಾಡೋಕ್ಕಾಗಲ್ಲ ನಾವು ಆಗುತ್ತೆ ಮಾಡಮಂತ ಹಂಗೆ ಕುತ್ಕೊಂಡು ನಿಮ್ಮನೆಗೆ. ಜಾಸ್ತಿ ಹಾಂ ಹಿಂಗಾದ್ರೆ ನೋವು ಬತ್ತಾ? ಅದು ಎಲ್ಲ ಇದೆ ಫ್ರೈ ಆಯಿತು. 4-5 ಈಜೀಲಿ ಹೊಡಿಸಿವಿ ಇದ್ರ ಕೈಲಿ. ಕೂಗೈತೆ ಏನಾಗೈತೆ ಅಂತ ಗೊತ್ತಿಲ್ಲ. ಈಗ ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡ್ಬೇಕು. ಇರೋರು ಅಳ್ಸ್ಕೊಬಿಡು. ಎತ್ತೋದ ಎತ್ತು ಸರಿ. ಇದು ಜಾಸ್ತಿ ಉರಿಯುತ್ತೆ, ಅದಕ್ಕೆ ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದು. ಅದು ಕಮ್ಮಿ ಉರಿ ಬರ್ತದೆ. ಇದೆಲ್ಲ ಚೆಂದಾಗಿ ಫ್ರೈ ಮಾಡ್ಕೊತಿದ್ದೀವಿ. ಇದಾದಮೇಲೆ ಇದಾಗ್ತಾಳೆ ಅನಿಸುತ್ತೆ ಮೋಸ್ಟ್ಲಿ. ಬಟಾಣಿ ಏನಾಗೈತೆ ಅನ್ನೋದು ಗೊತ್ತಿಲ್ಲ. ಬೆಂದದ ಅನ್ಸುತ್ತಲ್ಲ ಮೇಲೆ ಸಿಬ್ರು ಬಂದದ ಅಂದ್ರೆ ಅದು ಬೆಂದದ ಅಂತ ತಾನೆ. ಹಾಂ ಅದು ತೆಗಿಬೇಕದ ಕಲ್ಲ ಬೆಂದಿಲ್ಲ ಇನ್ನೂ. ಅದು ಉನಿ ಹಾಕ್ಬೇಕು ಅನ್ಸುತ್ತೆ ಚೆಂದಾಗಿ. ಇನ್ನೊಂದು 4-5 ಕೂಗಿಸಿ ಹೇಳ್ತೆ. ಕೂಗ್ಲಿ ಸುಮ್ಮನೆ ಒಂದತ್ತ ತಿರುಗಿಸ್ತಾವಳೆ ಹೊಲನ. ಇದು ಇದಾಗಿಲ್ಲ ಹಂಗೆ ಬೆಂದ್ರೆ ಸರಿ ಬಂದ. ಹಂಗೆ ಬೆಂದ್ರ ಅದು ಒಣಗಿರೋದಲ್ವಾ? ಒಣಗಿರೋದು ನಾನು ಕೇಳಿದ್ದೆ. ಹಸಿ ಬಟಾಣಿ ಹಸಿ ಬಟಾಣಿನೇ ಕೊಡು ಅಂತಿದ್ದು. ಉಪ್ಪು ಹಾಕ್ತಿದೆಯಾ? ಉಪ್ಪು ಹಾಕ್ಬಿಟ್ಟು ಬೇಯಿಸ್ತಾವಳ. ಅದೇನೋ ಗಾಣಿ ಬೇಗ ಬೇಯಲಿ ಅಂತ ಏನೋ ಉಪ್ಪು ಹಾಕಿದ್ರೆ ಬೇಗ ಬೇಯಿದೆ. ಇದು ಅಂಡಕ್ಕಂದು ಕೊಡಿ ತೋಟ. ನೆಕ್ಸ್ಟ್ ಮಸಾಲ ಹಾಕ್ತಾವಳೆ. ಈಗ ತೊಳ್ದ್ಬಿಟ್ಟು ಹಾಕ್ಬೇಕು. ಏನದು ಏನಿದು? ಅಚ್ಕಾರ ಪುಡಿ ಎಷ್ಟನಾ? ಗರಂ ಮಸಾಲನಾ? ಧನಿಯಾ ಪುಡಿನಾ? ರೈಸ್ ಈಗ ಇದನ್ನು 3 ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ಫ್ರೈ ಮಾಡೋದಪ್ಪ. ಅದಂತೂ ಕೂಗ್ತಾನೆ ಐತೆ. ಅದು ಇದಕ್ಕೆ ಗಮ್ಮಂತ ಐತೆ ಮಾತ್ರ. ಇವಾಗ ಇದು ಟೊಮೆಟೊ ಬಾತು ಪುಡಿ ಹಾಕ್ತಾವಳೆ. ಅದರಲ್ಲೂ ಎಲ್ಲ ಇರ್ತದೆ ಆ್ಯಕ್ಚುಲಿ ಈ ಐಟಮ್ಗಳೆಲ್ಲ. ಆಲ್ಮೋಸ್ಟು ಖುಷಿ ಆಗ್ತಿದೆಯಾ? ಸಾಕು ಗೈಸ್. ಇವಾಗ ನಾವು ಒಂದು ಬಾಕ್ಸಲ್ಲಿ ನೀರು ಹಾಕ್ತಿದ್ದೀವಿ. ಒಂದು ಅಳ್ತಕ್ಕೆ ಹಾಕುವಂಥ ಇದು ಮಾಡ್ತಾವಲ್ಲ. ಈಗ ಜಾರ್ಗೆ ಹಾಕತ್ತವಳೆ. ಜಾರಲ್ಲಿ ಎಲ್ಲ ಒಂದು ಸ್ವಲ್ಪ ಇದಾಯ್ತಲ್ಲ ಮಸಾಲೆ ಎಲ್ಲ, ಅದನ್ನೆಲ್ಲ ಹಾಕ್ತಾವಳೆ. ಈಗ ಇನ್ನೊಂದು ಬಾಕ್ಸ್ ಬೇಕಾ? ಹಾಂ ಏನು ಮಾಡ್ತೀನಿ? ಇನ್ನೊಂದು ಬಾಕ್ಸ್ ಬೇಕು ನೀರು. 7ನೇ ಬಾಕ್ಸಲ್ಲಿ ನೀರು. ಈಗಿದ್ರೆ 1 ಬಾಕ್ಸ್ ಹಾಕಿನಾ? ಇನ್ನೊಂದು ಬಾಕ್ಸ್ ಬೇಕಾ? 1 ಬಾಕ್ಸ್ ಹಾಕಿ ಎಷ್ಟಾದ್ರು ನೀರು ಇನ್ನಷ್ಟು ಬೇಕಾ? ಎಲ್ಲ ಕುಡಿಲ್. ಬಟಾಣಿ ಮಾತ್ರ ಸುಮ್ಮ ಕೂಗ್ತಾನೆ ಐತೆ. ಅಷ್ಟೊತ್ತಿಂದ ನಾನು ಸುಮ್ಮ ಕೂಗ್ಲಿ ಅಂತ ಬಿಟ್ಬಿಟ್ಟಿದ್ದೆ.
ಈಗ ಇನ್ನೊಂದು ಬಾಕ್ಸ್ ನೀರು ಹಾಕ್ತಾವಳೆ. ಇದು 3ನೇ ಬಾಕ್ಸು ಅಳ್ತಕ್ಕೆ ಮಾಡ್ತಿರೋದು. ನೀ ಮಾಡೋದು ಗೊತ್ತಿಲ್ಲ. ಇವಳು ನಿಂಬೆಹಣ್ಣು ಹಾಕ್ತಾಳಂತೆ, ಅದಕ್ಕೆ ನಿಂಬೆಹಣ್ಣ ತೀಡ್ತಾ ಇದ್ದೀನಿ. ರಸವಾಗಿ ಉಪ್ಪು ಹಾಕ್ತಾವಳೆ ಇವಳು. ಇದು ಪೌಡ್ರ್ ಹಾಕ್ತಾವಳೆ. ಅದು ಟೇಸ್ಟ್ ನೋಡ್ದು ಅದೊಂದು ಸ್ವಲ್ಪ, ಅದಕ್ಕೆ ಟೇಸ್ಟ್ ಗೊತ್ತಿಲ್ಲ, ಅದಕ್ಕೆ ಎಲ್ಲ ಪೂರ್ತಿ ಪೌಡ್ರ್ ಹಾಕ್ತಾವೆ. ಹಾಕ್ಬೇಕು ಪೂರ್ತಿ ಪೌಡ್ರ. ಯಾಕೆ ಇನ್ನೂ ಬಟಾಣಿ ಬೇರೆ ಹಾಕಿಲ್ಲ, ಬಟಾಣಿ ಇನ್ನೂ ಬೇಯೋದ್ರಲ್ಲೇ ಅದೇನೋ ಬೆಂದು ಕಲ್ನಂಗೆ ಸಿಕ್ಕುತ್ತೆ ಬಾಯಿಗ. ನನ್ನ ತಂಗಿ ಈಗ ಬಂದವಳು ನೋಡಿ, ಒಂದು ಪ್ರಕಾರ ಇಟ್ಕೊಂಡವಳು ಎಲ್ಲ ಪೂರಕ ಪೂರ. ನಿಂಬೆಹಣ್ಣು ಹಾಕ್ತಾವಳೆ. ಟೊಮೊಟೊ ಬಾತ್ಗೆ ನಿಂಬೆಹಣ್ಣು ಹಾಕ್ತಾರ, ಚೆನ್ನಾಗಿರ್ತದ. ಅದೇನು ಗೊತ್ತಿಲ್ಲ ಹಂಗೆ. ಹತ್ತಾಕಿ ಒಳ್ಳೆ ಹತ್ತಾಕಿ ಸಣ್ಣ ಸಣ್ಣ. ಇದು ಬಟಾಣಿ ಇವಾಗ ಇಲ್ಲ ಅಂದ್ರು 10-12 ಕೂಗು 15 ಕೂಗು ಕೂಗಿಸಿವಿ, ಬೆಂದೇ ಇಲ್ಲ. ಆದರೂ ಹಂಗೆ ಆಗ್ತಾವೆ, ಇನ್ನೇನು ಮಾಡೋಕ್ಕಲ್ಲ. ಒಟ್ಟಲ್ಲಿ ತಿನ್ನಕ್ಕೆ ಚೆನ್ನಾಗದ, ಹಂಗೆ ಇರೋದು. ಒಟ್ಟಲ್ಲಿ ತಿನ್ನಕ್ಕೆ ಚೆನ್ನಾಗದ. ಅಲ್ದೋಸಿ ಬೇಯ್ತಾ ಅಡ್ಜಸ್ಟ್ ಆಯ್ತದ. ಒಟ್ಟಲ್ಲಿ ಅಲ್ದೋಸಿ ಬೆಂದದ ಆಲ್ರೆಡಿ. ಕೂಗಿಸಿ ಇಲ್ಲ ಒಂದು 10-15 ಕೂಗು ಕೂಗಿಸಿ, ಹಂಗೂ ಬೆಂದಿಲ್ಲ. ಇಷ್ಟೊತ್ತು ಮಾಂಸನೇ ಬೆಂದ್ಕೊಬಿಡೋದೇನೋ, ಇಷ್ಟೊಂದು ಕೂಗಿಸಿದ್ರು. ಇಲ್ಲೋಸಿ ಹಾಕಿದ್ದೀವಲ್ಲ ಬೇಯ್ತದೆ. ಅಕ್ಕಿ ಹಾಕ್ತಾವಳೆ ಇವಾಗ ಪೂರ್ತಿ ಹಂಗೆ. ಸೂರ್ಯ ತಗ ನೀರಿದ್ದ ಕೆಳಗ. ಈಗ ಎಷ್ಟು ಬಾಕ್ಸ್ ಅಕ್ಕಿ ಹಾಕ್ತಿರೋದು? 3.5 ಬಾಕ್ಸಾ? 2 ಬಾಕ್ಸ್ ಅಕ್ಕಿ ಹಾಕ್ತಿದ್ದೀವಿ. ಅದಕ್ಕೆ 2.5 ಬಾಕ್ಸ್ ನೀರು ಹಾಕಿರೋದು. 2.5 ಬಾಕ್ಸು 3 ಬಾಕ್ಸ್ ನೀರು, 3 ಬಾಕ್ಸ್ ನೀರು ಹಾಕಿರೋದು ಗಸ್. ಇವು ಈ ಥರ ಅಲ್ತಾಗ ಹಾಕಿದ್ರು ಒಟ್ಟಿನಲ್ಲಿ ಸರಿ ಬರ್ತಾವೆ. ನಾವು ಅಲ್ತಾಗಲಿಲ್ಲ ಪಲ್ತಾಗೂ ಇಲ್ಲ. 2 ಪಾವು ಅಕ್ಕಿ ಹಾಕೋದು, ನೀರು ಒಂದು ಅಂದಾಜಲ್ಲಿ ಹಾಕೋದು. ಇವರೆಲ್ಲ ಪಕ್ಕ ಇಷ್ಟು ಅದು ಅಂದಾಜು ಮಾಡ್ಕತ್ರ. ಈಗ ಟೊಮೊಟೊ ಬಾಟು ಹೇಗೆ ಬಂದಿದೆ ಅಂತ ನೋಡುವ ಸಮಯ. ಏನ ಮಿಸ್ ಆಗ್ಯದು. ಓಪನ್ ಮಾಡ್ತಾವಳೆ, ನೋಡೋದ ಯಾವ ಥರ ಐತೆ ಅಂತ. ವಾ ವಂಡರ್ಫುಲ್. ಸೀದಾಗದ. ಈಗ ತುಪ್ಪ ಆಗ್ತದ್ಯಾ? ಎಷ್ಟು ತುಪ್ಪನ ಮೇಲೆ ಹಾಕ್ತಾವಳೆ ಅವಳು. ಗಂಟ್ಲು ನೋವು ಬಂದ್ರೆ ಶುಂಠಿ ಟೀ ಕುಡಿಬೇಕು ನೀನು. ಇವಾಗ ಫಿಲ್ಟ್ರ್ ನೀರು ತಗೊಬಂದ್ಬಿಡು. ಇದೇನು ಬಾಣ್ಲಿಗೆಲ್ಲ ಇದನ್ನ ತೆಗೆದು ಬಾಣ್ಲಿಗೆ ಹಾಕ್ತಾಳಂತೆ. ನಿಂಬೆಹಣ್ಣು ನೋಡಿ, ನಿಂಬೆಹಣ್ಣ ಮೇಲೆ ಹಾಕ್ತಾವಳೆ. ತಿರ್ಗಾ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತಾವಳೆ. ಅವಳೆ ಒಂಥರ ಡಿಫ್ರೆಂಟು, ಡಿಫಾಕ ಥರ. ಇಲ್ಲಿಂದ ಇರೋದೆಲ್ಲನೂ ಇಲ್ಲಿಗೆ ಹಾಕೊಂಡಿದ್ದೀವಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾವಳ. ಎಲ್ಲ ಮಸಾಲೆ ಎಲ್ಲ ಪ್ರತಿ ಅನ್ನದ ಅಗಲಿಗೂ ಹಿಡೀಲಿ ಅಂತ. ಕೊಡಲ್ಲ ಶುಂಠಿ ರುಬ್ಬಿಸೋದು. ರುಬ್ಬೇಕಾಯ್ತು ಅದ. ಈಗ ಅದು ಬಾಯಿಗೆ ಸಿಗುತ್ತಾ ಅದು ಶುಂಠಿ? ಓ ಶುಂಠಿದು ಇದು ಆಗಿಲ್ಲ, ಇದು ರುಬ್ಬಿದಲ್ವಾ ಜಾರ್ಗೆ ಹಾಕ್ಬಿಟ್ಟು. ತಟ್ಟೆದಾಗ ಬರೋಗಿ ಮತ್ತೆ ಹಾಕೋಣ. ಗಸ್ಟ್ ಟೊಮೊಟೊ ಬಾಟ್ ತಿಂತ ಇದ್ದೀನಿ. ಮುಖ ತೊಳ್ಕೊಂಡು ಯಾವ ಥರ ಐತೆ ಅಂತ ನೋಡೋದ. ನಮ್ಮವನು ಬಾರಿಸ್ತೈತೆ ಈ ಕಡೆ ಕೂತ್ಕೊಂಡು ಮಂಚದ ಮೇಲೆ. ನಮ್ಮ ತಮ್ಮ ಅಲ್ಲಿ ಕೂತ್ಕೊ ಊಟ ಮಾಡ್ತಾವನೆ ರೂಮಲ್ಲಿ. ಗಸ್ಟ್ ನಮ್ಮ ತಾಯಿ ಮಾತ್ರ ಏನಾರು ಕೇಳಿದರೆ ಎಲ್ಲ ಅಂಡತ್ಕೊಬಿಡೋದು. ಅಣ್ಣ ಇನ್ನೂ 2 ಕೂಗು ಕೂಗಿಸು, ಇನ್ನೂ 2 ಕೂಗು ಕೂಗಿಸು ಅಂತಿತ್ತು ನಮ್ಗೆ. ಅವ ಹಿಂದೇನ ಮದ ಹೇಳ್ತಿರ್ನಿಲ್ಲ. ನಮ್ಮ ಮಂಚ ಮೇಲೆ ಕೂತ್ಕೊಂಡು 2 ಕೂಗು ಕೂಗಿಸು, 2 ಕೂಗು ಕೂಗಿಸು ಅಂತ 3 ಕೂಗು ಕೂಗಿಸು. ನೀರು ಬೇಡ, ನೀರು ಕುಡಿಬಾರ್ದು ಲೆಕ್ಕಾಚಾರ. ಊಟ ಮಾಡುವಾಗ ಊಟ ಮಾಡಿ ಅರ್ಧ ಗಂಟೆ ಆದ್ಮೇಲೆ ನೀರು ಕುಡಿಬೇಕಂತ ಗೊತ್ತಾ? ಅದೇನ ನೀರು ಪಕ್ಕದಲ್ಲಿದ್ರೆ ಅಂಗ್ಲೂಸಿಗೆ ಆಗತ್ತ. ನಿಜ ಅದು ಕುಡಿತಾ ಇರ್ಬೇಕು ಅನ್ಸುತ್ತಾ. ಅದಕ್ಕೆ ನೀರು ತಗೊಂಬಡಿಗಳಲ್ಲ ನಾನು. ಅದೇನೋ ಯಾರಿಗೆ ಸಿಗಾಗತ್ತ ಅದು ಜೀರ್ಣಾಕ ನೀರು ಕುಡಿಬಾರ್ದಂತ. ಮನೇಲಿ ಪಿಜ್ಜಾ ಮಾಡ್ತಾವ್ರೆ ನಮ್ಮ ಚೈತುನು ನಮ್ಮ ಸುಚಿನು, ಇವರಿಬ್ರು. ನೀನೆಲ್ಲ
ಹಂಗಾರೆ ಅದಕ್ಕದೇ ಪಿಜ್ಜಾ ರೆಡಿ ಆಯ್ತಾ ಇದ್ದ ಗೈಸ್. ಪಿಜ್ಜಾ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ಮೈಲಸಿಟಿಗೆ ಬಾಣ್ಲಿಗೆ ಮೈಲಸಿಟಿ ಹಾಕೋ ಕೂತವ್ರೆ. ಇಲ್ಲೊಸಿ ಸಕ್ಕರೆನೂ ತಗೊಂಡವ್ರೆ. ಮತ್ತು ಇಲ್ಲಿ ಉಪ್ಪಲ್ಲ ಇದು ಉಪ್ಪ ಉಪ್ಪು ಸಕ್ಕರೆ ಇವೆಲ್ಲ ಬೇಕಾ? ಇವತ್ತು ಪಿಜ್ಜಾ ಮಾಡ್ತಾವ್ರೆ ಗೈಸ್. ನೋಡೋದ ಹೆಂಗ್ ಮಾಡ್ತಾರೆ ಅಂತ ತಿನ್ನೋದ. ಹಿಟ್ಟೆಲ್ಲನೂ ಕಲಿಸ್ಬಿಟ್ಟು ಒಂದಕ್ಕೆ ಮಡ್ಗೋನೆ ಕವರ್ಗೆ ಹಾಕ್ಬಿಟ್ಟು ಇಲ್ಲಿ 2 ನೊಣಗಳು ಸಂಚಾಗ್ತಾವೆ ತಿನ್ಬೇಕು ಅಂದ್ಬಿಟ್ಟು. 2-3 ನೊಣಗಳು ಆದ್ರೆ ಆಯ್ತಾ ಇಲ್ಲ ಅವ ಕೈಲಿ ಆಗ್ಬಾರ್ದು ಅಂದ್ಬಿಟ್ಟೆ ಕವರ್ ಹಾಕ್ಬಿಟ್ಟು ಮಡಗಿರೋದು. ಹಿಟ್ಟೆಲ್ಲ ಕಲಿಸ್ಬಿಟ್ಟು ಮಡ್ಗೋನೆ ಪಿಜ್ಜಾ ಮಾಡ್ತೀನಿ ಅಂತ ಮಾಡ್ತಾವ್ರೆ. ಇದೇನೇನೋ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನ ಹಾಕೋ ಉರಿತಾವ್ನೆ ಅವನು. ಇಂಥದ್ದೊಂದು ಮ್ಯಾಟ್ರೇ ಗೊತ್ತಿಲ್ವಲ್ಲ ಪಿಜ್ಜಾಗ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ತಾರಂತ. ನೀವೇನು ಮಾಡ್ತದೆ? ಹಾಂ, ಟೊಮೊಟೊ ಹಸಿಮೆಣಸಿಕಾಯಿ ಗೇಸುಗಳು ಯಾವುದೋ ಸಾಸ್ ಪಿಜ್ಜಾಗ ಸಾಸ್ ತಯಾರು ಮಾಡ್ತಾವಳೆ. ಟೊಮೊಟೊ ಹಣ್ಣು ಇದು ಹಾಕೊಂಡು ಒಣಮೆಣಸನ್ನು ಹಾಕೊಂಡು. ಅಯ್ಯೋ ಬಿಸಿ ಅದ ಕಾಪಾಡಿ ಬಿಸಿ ಇದ್ದ ಹಂಗೆ ಬಿಸಿ ಇರೋದನ್ನೇ ನನಗೂ ಸುಡು ತಗೊಳಪ್ಪು. ಟೊಮೊಟೊ ಸಿಪ್ಪನ ಹಾಕು, ಹಂಗೆ ಟೊಮೊಟೊ ಸಿಪ್ಪ ಸಹಿತ ಹಾಕು. ಏನಾಗಲ್ಲ ತಿನ್ನು. ಇದೇನಿದು ಒಳ್ಳೆ ಗಾಯ ಆದವ್ರಿಗೆ ಅಷ್ಟೇ ಈರುಳ್ಳಿ ಹಾಕ್ಬಿಟ್ಟು ಇದು ಮಾಡ್ತಾರಲ್ಲ ಅಪ್ಪ ಪಾಟಿ. ಈರುಳ್ಳಿ ಕುದಿದಿಲ್ಲ ಅದನ್ನ ಹಾಕ್ಬಿಟ್ಟು ರುಬ್ಬೇಕಾ ಪಿಜ್ಜಾಗ? ಗೈಸ್ ಈ ಬೆಳ್ಳುಳ್ಳಿ ಈರುಳ್ಳಿ ಆ ಟೊಮೊಟೊ ಹಣ್ಣು ಒಣಮೆಣಸನ್ನು ಎಲ್ಲ ಹಾಕೊಂಡು ಸಾಸ್ ರೆಡಿ ಮಾಡ್ಕೊಂಡಿರುತ್ತೆ, ರುಬ್ಕೊಂಡಿರುತ್ತೆ. ಒಟ್ನಲ್ಲಿ ಏನೇನು ಆರಾಮ್ ಮಾಡ್ತಾರೆ. ಏನ್ ಚೀಸ ಏನಿದು? ಏನ್ ಹಾಕ್ಬಿಟ್ಟು ಮಾಡಿರೋದ? ಮೈದಾ ಹಿಟ್ಟು ಎಣ್ಣೆನ? ಇದ್ಯಾವ ಚೀಸ? ಆಮೇಲೆ ಹಾಲು ಹಾಕೋದು. ಚೀಸ್ ಇಲ್ವಲ್ಲ ಅದಕ್ಕೆ ಹಾಲು ಹಾಕೋದು. ಹಾಲು ಹಾಕ್ಬೇಕಾ? ಮೈಲಸಿಟ್ಟು ಇದು ಮೈಲಸಿಟ್ಟು ಎಣ್ಣೆ ಏನಕ್ಕೆ ಇದು? ಚೀಸ್ ಬೇಕಲ್ಲ. ಯಾವ ಚೀಸ? ಅದ್ಯಾವ ಚೀಸು? ಅದೇನು ಚೀಸ್ ಒಂಥರ ಬರ್ತಾಳ ಹಿಂಗೆ ಹೇಳಿದ್ರ ಇವಾಗ ಹಾಲು ಹಾಕ್ತಾರ. ಹೆಂಗೆ ಇದೇ ಇದು ಆಯ್ತಾ? ಇದು ರೆಡಿ ಆಯ್ತಾ? ಬಕ್ಕು ಇರು ತಣ್ಣಗಲ್ಲಿ ಉಸಿ ನೀರು ಹಾಕಿ ತಣ್ಣಗಾಯ್ತ. ಹಾಲು ಹಾಕ್ಬಿಟ್ಟಿದ್ದು ಏನೇನು ಮಾಡ್ತಿದ್ರು ಎಲ್ತ್ ಕಲ್ತ್ಕೊಂಡ ಈ ಥರ ಅಂತ. ಶ್ವೇತಂಗೆ ಹೇಳ್ಕೊಟ್ಬಿಡು. ನೀವು ಹೋದಾಗ ಅವಳೇ ನಮ್ಗೆ ಪಿಜ್ಜಾ ಮಾಡ್ಕೊಳ್ಳಿ. ಶ್ವೇತ ಬೇಡ ಕಣಪ್ಪ. ಕಲ್ತ್ಕಬಾ ಬಾ. ನೆಕ್ಸ್ಟ್ ಪಿಜ್ಜಾ ಮಾಡ್ಬೇಕು ಅಂದ್ರೆ ನೀನೇ ಮಾಡ್ಬೇಕು. ನಿನ್ ಮಗನ್ಗೆ ಮಾಡ್ಕೊಡಿ ಬಾ. ನೀರು ಕುಡಿತಾನವ, ಎಗ್ದಿ ಎತ್ತು ಕುಡಿತಾನ. ಓ ಏನಪ್ಪ ಇವತ್ತು ಈ ಮಟ್ಟಕ್ಕೆ ಕಸ ಕೊಡಿಸ್ತಾಳ. ಏನ್ ಮಾಡ್ಬೇಕು ಅಂತ ಹೇಳಿ ಮಾಡ್ತಿದ್ರಿ. ಸಾಸು ತಿಂದ್ಮೇಲೆ ಗೊತ್ತಾಯ್ತ ಬಿಡು. ತಿಂದು ಏನೋ ಗೊತ್ತಾಗೋದು. ಸಾಕಾ? ಸೊಳ್ಳ ಏರಲ್ಲ, ಅದು ಸೊಳ್ಳ ವಿಡಿಯೋದಲ್ಲಿ ಹಂಗೆ ಹಾಕ್ಬಿಡು. ಹಂಗೆ ಆಗ್ತಿರೋದ ನ್ಯಾಚುರಲ್ ಆಗಿರ್ಬೇಕು. ಏನದ ಅದು ರಿಯಾಲಿಟಿ, ನೋ ಫಿಲ್ಟರ್. ಗಟ್ಟಿ ಆಯ್ತು. ಹೆಂಗೈತೆ ಹಂಗೆ ಏನೋ ಇದು ಮೊಸರು ಸಿರ್ಲಾಕ್ಸ್ ಮಕ್ಳಿಗೆ ಹಾಕ್ತಾರಲ್ಲ ಸಿರ್ಲಾಕ್ಸ್ ಹಂಗದ ಇದು. ಉಪ್ಪು ಕೊಡು ಸಿ, ಉಪ್ಪು ಹಾಕು. ಉಪ್ಪ ಇಷ್ಟೊತ್ಕಂತ ಹಾಲು ಹಾಕಿ ಉಪ್ಪು ಹಾಕದ ಅದು ಎಲ್ಲಿ ಕಲ್ತ್ಕೊಂಡು ಅಂತ ಕೆಲ್ಸಕ್ಕೆ ಹೋಯ್ತಿದ್ಯಾ ಅಂತ. ಹೋಯ್ತಿದ್ನಲ್ಲ ಪಿಜ್ಜಾ ಮಾಡಕ. ಯಾವಾಗ್ಯಾ? ಯಾರೋ ಕಲಿತಾರ ನೋಡೋದು. ಎಲ್ಲಿಯಾ? ಯಾರು ಕಲಿತಿಲ್ಲ ಅಲ್ಲಿ. ಈ ನಾಟಕ ಹಳೆ ಉಪ್ಪು ಹಾಕ್ತಿದ ಸಕ್ಕರೆ ಹಾಕ್ತಿದ. ಇನಸಿ ಹಾಕಲ್ಲ.
ಹ್ಞೂ ಆ ಕಪ್ಪು ಹಾಕು, ಇನ್ನೊಸಿ ಹಾಕು. ಗೈಸ್ ಇದು ಹೊಡೆದ್ಬಿಡ್ತೀನಿ. ಸಿಕ್ಕಾಪಟ್ಟೆ ಕೊಳ್ಳ ಇದು. ಇಲ್ಲಿ ಬಂದು ಈ ಮನೆ ಒಳಕ್ಕೆ ಜಾಸ್ತಿ ಬರಲ್ಲ, ಅದಕ್ಕೆ ಹೊಡಿತಾ ಅಂದ್ರೆ ಅದೇ ಮಾಡ್ತಾ ಇದ್ರಿ. ರುಬ್ತಿದ್ರಿ ರುಬ್ಲಾ ಉಪ್ಪು ಹಾಕ್ಬಿಟ್ಟಿದೆ ಈಗ. ರುಬ್ಬು ಇದು ಏನೋ ಇದೊಂದು ಸಾಸು ಅಂತ ರೆಡಿ ಮಾಡೋಣ. ಮಾಡ್ದ ನೀನು ದುರಂಕಾರಗಳ ನಿಂಗ ನೆಟ್ಗೆ ಹಿಡ್ಕೋಬೇಕು. ಆಡ್ಸು ಕರೆಕ್ಟಿ ಏನಾಯ್ತು? ಆಡ್ಸೋದು ನೋಡಿ, ಕಾರ ಎಲ್ಲಾರ ಆಡ್ಸೋದು. ಇದಕ್ಕ ಇನ್ನೇನ ಅವನು ನಿನ್ ಜೊತೆಗೆ ಎದ್ಬಿಡ್ತಾನ ಚೈತನ. ಮತ್ತೆ ಈರುಳ್ಳಿ ಟೊಮೆಟೊ ಏನು ಕುಯ್ಕತಿದ್ರಿ ಅಂತ ಅದುವೇ ಇದು ಮಾಡ್ತಾ ಇದ್ರಿ. ತರಕಾರಿ ತಗೋಬ. ಒಳಗಡೆ ರಸ ಎಲ್ಲಾನು ತೆಗಿತಿದ್ರಿ. ಒಳಗಡೆ ರಸ ಎಲ್ಲಾನು ತೆಗಿತಿದ್ರಿ. ಕ್ಯಾಪ್ಸಿಕಮ್ ಜೋಳ ತಗೋಬ. ಕ್ಯಾಪ್ಸಿಕಮ್ ಜೋಳ ಎಲ್ಲಿಂದ ತರೋ ಈಗ? ಮತ್ತೆ ಅದಕ್ಕೆ ಇದು ಮಾಡ್ತಾವ. ಸೋಮವಾರ ಅಲ್ವಾ? ಅದಕ್ಕೆ ಇದು ಮಾಡ್ತಾ ಇರೋದ? ಸೋಮವಾರನೇ ಇವತ್ತು. ಏನೇನ್ ಮಾಡ್ತೀವಿ? ಮಾರ್ಕೆಟ್ ಓಪನ್ ಇರ್ತಕಣ. ಇವತ್ತು ಮಂಗಳವಾರಗಳಲ್ಲ. ಮಂಗಳವಾರ ಅಷ್ಟೇ ಮೊದ್ಲೇ ಕಲ್ಸಿಟ್ಕೊಂಡಿದ್ರಲ್ಲ ಅದನ್ನ ರೊಟ್ಟಿನ, ಆ ಮೈಲೆ ಸಿಟ್ಟನ್ನ ರೊಟ್ಟಿ ಕಣಂಗ್ ಮಾಡ್ಕೊತಾವಳೆ. ಅದೇನೋ ಚಾಕು ತಕ ಚುಟ್ತಾವಳೆ ಇರುತ್ತೆ. ಒಲೆ ಮಾಡ್ತಾವಳೆ ರೊಟ್ಟಿನ. ಏನಕ್ಕೆ ಮಾಡ್ತಿದೆ? ಏನಾರ ಮೇಲೆ ಮಡಿಕೋಬೇಕಲ್ಲ, ಅದ್ರ ಮೇಲೆ ಮಾಡೋದು ಬೇಡ. ಏನು ಪಿಜ್ಜಾ? ಇನ್ನೊಂದು ಸ್ಪೂನ್ ಇಲ್ವಾ ನೋಡು. ಆ ಕಡೆ ಅದ್ಯಾವುದೋ ಸಾಸು, ಈ ಕಡೆ ಯಾವುದೋ ಆರ್ಡ್ರಾಗಿ ಇಟ್ಟು ಹಾಕ್ತಾವಳೆ ಮೇಕೆ. ಉರಿ ಕಮ್ಮಿ ಐತ್ ತಾನೆ? ಪಕ್ಕ ಪಿಜ್ಜಾನ ಇದು? ಏನಿಲ್ಲ, ಕಲರ್ ಕಮ್ಮಿ ಇದೆ ಅಷ್ಟೇ. ಚಪಾತಿನ ಒಳ್ಳೆ ಚಟ್ನಿ ಚಪಾತಿ ಇದ್ದಂಗೆ ಅದಪ್ಪ. ಅಷ್ಟು ಚೆನ್ನಾಗಿರ್ತದ? ಅದೇನು ನೋಡೋಡು ನೋಡ್ತೀನಿ. ಉಪ್ಪು ಕಡು ಉಪ್ಪಿನಕಾಯಿ ಅಂತ. ಉಪ್ಪ ಓ ಇದೇ ಒಡ್ರಾಗಿ ಇಟ್ಟೆ ಅಲ್ಲಿ ಫೇಮಸ್. ಒಡ್ರಾಗಿ ಇಟ್ಟಿದ್ದಂಗೆ ಅದ. ಓ ಏನೋ ಒಂದು ಸೇಪ್ ಬತ್ತೈತೆ ಗಸಿ. ಈಗ ಎಲ್ಲ ಹಾಕ್ತಿರೋದು ಉಪ್ಪ. ಇದಕ್ಕೆ ಪೊಟ್ಟ ಮೆಣಸಿನ್ಕಾಯಿ ಮತ್ತೆ ಇನ್ನೇನು ಬೇಕು ಅದೇನ? ಜೋಳ ಅವೆಲ್ಲ ಬೇಕಂತೆ. ಬಟ್ ನಮ್ಮ ಊರಲ್ಲಿ ಏನು ಸಿಗಲ್ಲ ಗೈಸ್. ಪಿಜ್ಜಾ ರೆಡಿ ಮಾಡ್ಕೊ ತಗೊಂಬಂದವಳೆ. ಓ ಯಾವ ಪಿಜ್ಜಾನಪ್ಪ ಇದು? ಬೇಯ್ಬೇಕು ಹೆಂಗಂದ್ರ ಕಿತ್ತಾರ ನೋಡ, ಪಕ್ಕ ಕಿತ್ತಿ ನಾನೇ ಕಟ್ ಮಾಡಿ ಇಟ್ಟಿ. ನನ್ನ ತಂಗಿ ವಸಿ ಕೊಡ್ತೀನಿ. ಮಾಡ್ತಾ ಇದೀನಿ ಪಿಜ್ಜಾ ಅಂತ ಮಾಡೋಣ. ಏನು ಟೇಸ್ಟ್ ಸಿಗ್ತದೆ ನಂಗೊಂದು. ಹುಳಿ ಒಂದಿಲ್ಲ ಅಷ್ಟೇ. ಸುಮಾರಾಗ ಅದ, ಅದೆಲ್ಲ ಹಾಕಿದ್ರೆ ಚೆನ್ನಾಗದ. ಅಂದ್ರೆ ಇನ್ನೂ ದಪ್ಪಾಗಿ ಇರ್ಬೇಕು ಪಿಜ್ಜಾ ಅಂದ್ರೆ ಇದಾಗ್ತದೆ. ಎಣ್ಣೆ ಪಿಜ್ಜಾ ಮಾಡಿಕೊಟ್ಟವ್ರೆ, ಸೇಮ್ ಅದೇ ಥರ ಐತೆ. ನಾನು ಟಮಾಟೆ ಸಣ್ಣಕ್ಕೆ ಹಾಕಿ ಈರುಳ್ಳಿನ ಸಣ್ಣಕ್ಕೆ ಹಾಕಿ ಅಂತ ಹೇಳಿದೆ. ಇನ್ನೊಂದು ಹಾಕ್ತೀನಿ. ಓ ಇನ್ನೊಂದು ಮಾಡಿದ್ಯಾ? ಕಟ್ ಮಾಡು ಜಲ್ದಿ. ಹೆಂಗೆ ಕಟ್ ಮಾಡೋದು? ಕಟ್ ಮಾಡಿಲ್ವಾ? ಬೇರೆ ಟಟ್ಕಾಕು ಅದ್ರಲ್ಲೇ ಕಟ್ ಮಾಡು. ಇವಾಗ ಒಂದು ರೀಲ್ಸ್ ಕಂಟೆಂಟ್ ಮಾಡುವಂತ ಎಲ್ಲ ಕುತ್ಕೊಂಡು ಪ್ಲಾನ್ ಹಾಕಿದ್ದೀವಿ. ಎಷ್ಟು ಸೀಟ್ ಹೇಳಿ? 2, 3 ಟೋಟಲ್ 6 ಸೀಟ್ ಕುತ್ಕೊಂಡು ಅಷ್ಟೊತ್ತಿಂದ ಒಂದು 5-10 ನಿಮಿಷ ಅರ್ಧ ಗಂಟೆ ಅಂದರೆ ಪ್ಲಾನ್ ಹಾಕಿರೋದು. ಒಂದು ಕಂಟೆಂಟ್ ಇಟ್ಕೊಂಡಿದ್ದೀವಿ. ಈಗ ಅದನ್ನ ಮಾಡಬೇಕು. ನೈಟ್ ಆದರೂ ಬಿಡೋದು ಬೇಡ. ಇನ್ಸ್ಟಾಗ್ರಾಮ್ ಒಂದು ಕಂಟೆಂಟ್ ಮಾಡಿ ಹಾಕುವ ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ ಗೈಸ್. ಅದು ಎಲ್ಲ 9 ಗಂಟೆ ಮೇಲೆ ಮಾಡೋದು. ಗೈಸ್ ಟೈಮ್ ಬಂದು 1 ಗಂಟೆ 11 ನಿಮಿಷ. ಒಂದು ಟೇಕ್ ಮಾಡಕ್ಕೆ ಈ ಜಿನ್ನಳಿ ಕುಳ್ಳ 2 ಅವರ್ ಒಂದು ಟೇಕ್ ಮಾಡಕ್ಕೆ 2 ಅವರ್ ತಗೋತಾವನೆ. ಓಸಿ ಕೂಡ ಇಲ್ಲ, ಐತೆ ಇಲ್ಲ ನಿದ್ದೆ. ಆದ್ರೂ ನೀವು ಇಷ್ಟೆಲ್ಲ ಎಫೆಕ್ಟ್ ಹಾಕ್ಬಿಟ್ಟು ಮಾಡ್ತೀವಿ, ಲಾಸ್ಟ್ ಪ್ರತಿಫಲ 2,000-3,000 ಲೈಕ್ ಅಷ್ಟೇ. ಯಾವತ್ತೂ ಗೈಸ್ ಕಷ್ಟಪಟ್ಟು ಶ್ರಮಪಟ್ಟು ಮಾಡೋರಿಗೆ ಸಪೋರ್ಟ್ ಮಾಡಿ, ನಮ್ಮ ಹುಡುಗಂಗೆ ಸಪೋರ್ಟ್ ಮಾಡಿ. ನಾವು ಬೆಳೆದವರು ನಮ್ಮ ಗಂಡು ಬೆಳೀಲಿ. ಇಷ್ಟೊತ್ತಲ್ಲಿ ದೆಯ್ಯಗಳು ಬರ್ತವೆ, ದೆಯ್ಯಗಳು ಬರ್ತವೆ. ಅದು ಜಿನ್ನಳಿ ಕೂಡ ತುಂಬಾ ಇಷ್ಟ ಅನ್ನತ್ತೆ. ದೆವ್ವಗಳೆಲ್ಲ ಬರ್ತವೆ. ಮುಳ್ಳಂದಿನ ಗೈಸ್ 2 ಅವರ್ ಬರೀ ಅಣ್ಣ ನಮ್ಮ ಅಮ್ಮನ ಟೇಷನ್ ಮುಂದೆ ತಗೊಂಡು ನಿನ್ಸಕ್ ಇಷ್ಟ ಇಲ್ಲ ಅಣ್ಣ ಅನ್ನಕ್ಕೆ 2 ಅವರ್ ತಗೊಂಡವನೆ. ಇವನು ಹಾಕ್ತಾರಂತೆ. ಅವನು
ಇವನೊಬ್ಬ ಆಕ್ಟರ್. ಆಕ್ಟರ್ ಅಲ್ಲ ಗುರು, ಆಕ್ಟರೇ. ಟೈಮ್ ಎಷ್ಟು ಅನ್ಕೊಂಡಿದ್ದೆ ಚಿನ್ನ? 1 ಗಂಟೆ 12 ನಿಮಿಷ ಗೈಸ್. ಸುಳ್ಳು ನೋಡಿ, ಇಷ್ಟು ಎಫರ್ಟ್ ಹಾಕ್ಬಿಟ್ಟು ಮಾಡ್ತೀವಿ. ಒಂದು ಸ್ವಲ್ಪ ಪ್ರತಿಫಲ ಕೊಡಿ. ಪ್ರತಿಫಲ ಅಂದ್ರೆ ಒಂಚೂರು ಸಪೋರ್ಟ್ ಮಾಡಿ, ಲೈಕ್ಗಳು ಕೊಡಿ. ನಮ್ಮ ಹುಡುಗರುಗಳೇ ಇರ್ತಾವ, ನಾವು ಬೆಳೀತಾ ನಮ್ಮ ನಾವು ಬೆಳೀತಾ ನಮ್ಮ ಹುಡುಗರುಗಳ್ನು ಬೆಳೆಸ್ತೀವಿ. ನಮ್ಮ ಹುಡುಗರುಗಳ್ನು ಬೆಳೆಸ್ಬೇಕು. ಅದೇ ಲೆವೆಲಲ್ಲಿ ನಮ್ಮ ಹುಡುಗರುಗಳು ನಿಂತ್ಕೋಬೇಕು. ಅದೇ ನಮ್ಗೆ ಕೊನೆ ಆಸೆ, ಅದೇ ನಮ್ಗೆ ಇಷ್ಟ. ಹುಡುಗರನ್ನ ಬೆಳೆಸ್ತೀವಿ, ಒಂದು ರೇಂಜಿಗೆ ತಂದೆ ತತ್ತೀವಿ. ಎಲ್ಲರೂ ಬೆಳಿಬೇಕು, ನಾವು ಬೆಳಿತೀವಿ. ಒಟ್ಟಲ್ಲಿ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. 100ಕ್ಕೆ 100 ಅದರಲ್ಲಿ ಎಫರ್ಟ್ ಆಗ್ತಿದೀವಿ, ಕಾಂಪ್ರಮೈಸೇ ಇಲ್ಲ. ಹಾಗೆ ಆಯ್ತದೆ. ನಮ್ಮ ಹುಡುಗಂಗೆ ಸಬ್ಸ್ಕ್ರೈಬ್ ಏನೋ ಅದ್ ಮಾಡ್ಬಿಡಿ ಗೈಸ್. ನಮ್ಗೆ ಇಂಗ್ಲಿಷ್ ಬರಲ್ಲ, ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಶಿಶಾ ಈಗ ಅವ್ನು ಡೈಲಾಗ್ ಕೇಳೋದು ಒಂದು ವಿಡಿಯೋ ಮಾಡ್ತೀನಿ, ಕ್ಲಿಪ್ಪಲ್ಲಿ ನೋಡ್ಕೊಳ್ಳಿ ಎಲ್ಲರೂ ಗೈಸ್. ಇವಾಗ ವಿಡಿಯೋ ತುಂಬ ಲಾಂಗ್ ಆಗ್ಬಿಟ್ಟೈತೆ. ಇದಾದ್ಮೇಲೂ ವಿಡಿಯೋಗಳೈತೆ ನಮ್ಮ ಫ್ರೆಂಡ್ಸ್ ಜೊತೆ ನಾನು ರೀಲ್ಸ್ ಮಾಡಿರೋದು. ಇದು ಇನ್ಸ್ಟಾಗ್ರಾಮ್ಗೆ ಕಂಟೆಂಟು, ಯೂಟ್ಯೂಬ್ಗೆ ಅದು ಶಾರ್ಟ್ ವಿಡಿಯೋ ಆದರೆ ಅಪ್ಲೋಡ್ ಮಾಡ್ತೀನಿ. ಅದು ಶಾರ್ಟ್ ವಿಡಿಯೋ ಮಾಡ್ತಾ ಇರೋದು ಇನ್ಸ್ಟಾಗ್ರಾಮ್ಗೆ. ಮತ್ತು ಇದಾದ್ಮೇಲೂ ಸಿಕ್ಕಾಬಟ್ಟೆ ವೀಡಿಯೋಗಳೈತೆ. ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ಬಿಟ್ಟು ಆಮೇಲೆ ನಾಳೆ ವೀಡಿಯೋ ಹಾಕ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬೈ ಬೈ, ಟಾಟಾ ಗೈಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ.